ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್. ಬಾಳೆಹಣ್ಣು ತುಂಬಾನೇ ಹಣ್ಣಾಗ್ಬಿಟ್ಟಿತ್ತು. ಮತ್ತೆ ಇಷ್ಟು ಹಣ್ಣಾದ್ರೆ ಬಾಳೆಹಣ್ಣು ಹಾಗೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ದೋಸೆಯನ್ನ ಮಾಡಿದ್ದೀನಿ. ಯಾವ ರೀತಿನಲ್ಲಿ ದೋಸೆಯನ್ನ ಮಾಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಾಗತ್ತೆ. ಇದನ್ನ ನಾವು ಸಿಹಿ ದೋಸೆಯನ್ನು ಕೂಡ ಮಾಡ್ಕೋಬಹುದು, ಇಲ್ಲ ಹಾಗೆ ಸಿಹಿ ಹಾಕದೇನೆ ಕೂಡ ದೋಸೆ ಮಾಡ್ಕೋಬಹುದು. ಮತ್ತೆ ಎರಡು ತರದಲ್ಲಿ ದೋಸೆ ಮಾಡಬಹುದು. ಎರಡು ತರ ದೋಸೆಯನ್ನ ಮಾಡೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ನಾನು ಈ ದೋಸೆಯನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ ಜೊತೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಮೊದಲಿಗೆ 2 ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡೆ. ಇದನ್ನು ನಾನು ಪಲ್ಪ್ ಮಾಡ್ಕೋತೀನಿ. ನೀರನ್ನು ಹಾಕದೇನೆ ನಾವು ಈ ಬಾಳೆಹಣ್ಣನ್ನು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ನಾನು ಅಕ್ಕಿಯನ್ನು ಕೂಡ ನೆನೆ ಹಾಕಿಟ್ಕೊಂಡಿದ್ದೆ. ನಾನು 1 ಕಪ್ನಷ್ಟು ಪಲ್ಪ್ ಇದೆ ಅಂತ ಆದರೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದೇ ಹದದಲ್ಲಿ ಹಾಕಿದ್ದೀನಿ. ಯಾಕೆಂದರೆ ನಾವು ನಂತರ ಮಾಡುವಂಥ ದೋಸೆ ಪೇಪರ್ ದೋಸೆ ಕೂಡ ಆಗಿರೋದಕ್ಕೆ ತುಂಬ ಬಾಳೆಹಣ್ಣು ಹಾಕಿದರೆ ಪೇಪರ್ ದೋಸೆ ಥರ ಮಾಡೋದಕ್ಕೆ ಬರೋದಿಲ್ಲ. ನಿಮಗೇನಾದರೂ ತುಂಬ ಸಾಫ್ಟ್ ಬೇಕು ಅಂತಂದರೆ ಬಾಳೆಹಣ್ಣು ಪಲ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಂತರ ನೋಡಿ, ನಾನು ಇವಾಗ ಅಕ್ಕಿಯನ್ನು ನೆನೆದಂಥ ಅಕ್ಕಿಯನ್ನು, ನಾನಿಲ್ಲಿ ಕೆಂಪಕ್ಕಿಯನ್ನು ಯೂಸ್ ಮಾಡಿದ್ದೀನಿ. ನೆನೆದಂಥ ಅಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ನಾನು ತುಂಬ ಬೆಲ್ಲವನ್ನು ಹಾಕಿಲ್ಲ, ಒಂದು 2-3 ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ನೀವು ಹಾಕ್ಕೋಬೋದು. ತುಂಬ ಬೆಲ್ಲವನ್ನು ಹಾಕಿದರೂ ಕೂಡ ದೋಸೆ ಹೇಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನೀರನ್ನು ಕೂಡ ಹಾಕಿಲ್ಲ. ನೀರು ಹಾಕದೇ ನಾನು ಈ ಥರ ರುಬ್ಬಿದ್ದೀನಿ. ಕೆಲವೊಂದು ಬಾಳೆಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಹಾಕ್ಕೋಬೋದು. ಏಲಕ್ಕಿ ಬಾಳೆ ಎಲ್ಲ ಆದರೆ ನೀರಿನ ಅಂಶ ಇರೋದಿಲ್ಲ, ಆವಾಗ ಸ್ವಲ್ಪ ನೀರು ಬೇಕಾಗುತ್ತೆ. ಇವಾಗ ನೋಡಿ, ಈ ಥರ ನಾನು ಪೇಪರ್ ದೋಸೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೇಪರ್ ದೋಸೆ ಥರ ಬರ್ತಾ ಇದೆ ಅಂತ ನೀವೇನೇ ನೋಡ್ಬೋದು. ಈ ಥರ ದೋಸೆಯನ್ನು ಮಾಡಿದರೆ ತುಂಬ ಗರಿಗರಿಯಾಗಿ ಆಗುತ್ತೆ. ಈ ಬಾಳೆಹಣ್ಣಿನ ದೋಸೆಯನ್ನು ನಾವು ರುಬ್ಬಿದ ತಕ್ಷಣ ಕೂಡ ಮಾಡ್ಬೋದು. ಮತ್ತು ಹುಳಿ ಬರಬೇಕು ಅಂತ ಇಲ್ಲ, ಹಿಟ್ಟು ಆ ತಕ್ಷಣ ಕೂಡ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಪೇಪರ್ ದೋಸೆ ಗರಿಗರಿಯಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು. ಹಾಗೆ ಇನ್ನೊಂದು ತರಹ ದೋಸೆಯನ್ನು ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದಂತಹ ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೇ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ಬಾಳೆಹಣ್ಣನ್ನು ತುಂಬ ಹಾಕಬಾರ್ದು. ನಾನಿಲ್ಲಿ ಮತ್ತು 1 ಬಾಳೆಹಣ್ಣನ್ನು ಹೆಚ್ಚಿ ಹಾಕಿದ್ದೀನಿ. ಇದನ್ನು ಇವಾಗ ನಾನು ಎಣ್ಣೆ ಹಚ್ಚಿದಂತಹ ತವಾದ ಮೇಲೆ ಈ ಥರ ದೋಸೆಯನ್ನು ಸ್ಪ್ರೆಡ್ ಮಾಡ್ತೀನಿ. ಇದು ತುಂಬ ತೆಳಿಗೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಬಾಳೆಹಣ್ಣನ್ನು ಹೆಚ್ಚಿರೋದನ್ನು ಹಾಕಿದ್ದೀವಲ್ವ. ಬಾಳೆಹಣ್ಣು ತುಂಬ ಇಷ್ಟ ಆಗೋರಿಗೆಲ್ಲ ಇದು ಮಧ್ಯ ಮಧ್ಯದಲ್ಲಿ ಬಾಳೆಹಣ್ಣು ಸಿಗುತ್ತೆ ಅಲ್ವ, ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಇದೊಂಥರ ಸಾಫ್ಟ್ ಆಗಿರುವಂತಹ ದೋಸೆ ಅಂತಲೇ ಹೇಳ್ಬೋದು. ಖಂಡಿತ ನೀವು ಕೂಡ ಈ ಥರ ದೋಸೆ ಎಲ್ಲ ಇಷ್ಟ ಆದರೆ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ನೋಡಿ, ನೀವೇನೇ ನೋಡ್ಬೋದು, ಎಷ್ಟು ಸಾಫ್ಟ್ ಆಗಿನೂ ಕೂಡ ಬಂದಿರುತ್ತೆ. ತುಂಬ ಚೆನ್ನಾಗಾಗುತ್ತೆ. ಈ ತರಹ ದೋಸೆಯನ್ನು ಕೂಡ ಮಾಡ್ಕೋಬಹುದು. ಬೇಕು ಅಂದರೆ ಈ ತರಹ ದೋಸೆಯನ್ನು ಕೂಡ ಮಾಡ್ಕೋಬಹುದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಪೇಪರ್ ದೋಸೆ ಥರ ಇರುತ್ತೆ. ನೋಡಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ದೋಸೆ ಆದರೆ ಸಾಫ್ಟ್ ಆಗಿ ಬರುತ್ತೆ. ನಿಮ್ಗೆ ಯಾವ ತರಹ ಸಾಫ್ಟ್ ಆಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಆ ಥರ ದೋಸೆಯನ್ನು ಮಾಡ್ಕೋಬಹುದು. ಮತ್ತು ಇದ್ರ ಜೊತೆಗೆ ಬರೀ ತುಪ್ಪ ಅಷ್ಟೇ ಹಾಕ್ಕೊಂಡು ಕೂಡ ನಾವು ತಿನ್ಬೋದು. ಯಾಕೆಂದರೆ ಇದಕ್ಕೆ ನಾವು ಸಿಹಿಯನ್ನು ಹಾಕಿರೋದ್ರಿಂದ ತುಪ್ಪ ಅಷ್ಟೇ ಸಾಕಾಗುತ್ತೆ. ಮಕ್ಕಳಿಗೆಲ್ಲ ಬೇಕಾದರೆ ಹಾಗೆ ನಾವು ಮಾಡಿ ಕೊಡ್ಬೋದು. ಇದ್ರ ಮೇಲ್ಗಡೆನೆ ತುಪ್ಪವನ್ನು ಸ್ಪ್ರೆಡ್ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.